Watch full episodes on Jio Hotstar. ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ, ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬ ಜ್ಞಾನಿ ಜಾದೂಗಾರ ಅಂತ ಅನ್ಸುತ್ತೆ, ಆದ್ರೆ ಆ ರೀತಿ ಇಲ್ಲ. ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯನು. ಹೋಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಬೇರೆಯವರಿಗೆ ಸಹಾಯ ಮಾಡಿ. ಜ್ಞಾನಿ ಬಾಬಾ ಅವರ ಮಾತಲ್ಲಿ ಏನ್ ಶಕ್ತಿ ಇದೆ. ಸರಳವಾದ ಮಾತುಗಳಲ್ಲಿ ಜೀವನದ ಪಾಠನೇ ಕಲಿಸ್ಬಿಡ್ತಾರೆ. ನಾವು ಒಂದಿನ ಇಲ್ಲೇ ಉಳ್ಕೊಂಡ್ಬಿಟ್ಟು ಬರ್ತೀವಿ, ನೀವೆಲ್ಲರೂ ಆರಾಮಾಗಿ ಬಸ್ಸಲ್ಲಿ ಹೋಗಿ. ಸರಿ ತಾತ, ಪರವಾಗಿಲ್ಲ. ನಡೀರಿ ಮಕ್ಳ, ನಾವು ಹೋಗೋಣ. ಬಾಯ್ ಶಿವ. ಹ್ಯಾಪಿ ಜರ್ನಿ. ನಿಮ್ಮೆಲ್ಲರಿಗೂ ಸುಹಾನಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ಈ ಹೆಡ್ಫೋನ್ಸ್ ಅನ್ನ ಹಾಕೊಳ್ಳಿ. ಪಯಣ ತುಂಬಾ ದೂರ ಇದೆ. ನಿಮ್ಗೆ ಈ ಹೆಡ್ಫೋನ್ ಅಲ್ಲಿ ನಿಮ್ಗಿಷ್ಟ ಆಗಿರೋ ಹಾಡನ್ನ ಮಾತ್ರ ಕೇಳಬಹುದು. ಅದನ್ನ ಹೇಳಿದ್ರೆ ಅದು ಪ್ಲೇ ಆಗತ್ತೆ. ಓಕೆನಾ? ಹ್ಯಾಪಿ ಜರ್ನಿ. ನಾನಂತೂ ನನ್ನ ಫೇವರೇಟ್ ಡಿಸ್ಕೋ ಸಾಂಗ್ ನ ಕೇಳ್ತೀನಿ. ಜ್ಞಾನಿ ಬಾಬಾ ಅವರ ಭಜನೆ. ಇದೇನಿದು, ನನಗಿಷ್ಟ ಇರೋ ಹಾಡೇ ಬರ್ತಾ ಇದೆ. ನನಗಿಷ್ಟ ಇರೋ ಹಾಡೇ ಕೇಳಿಸ್ತಾ ಇದೆ. ಹಲೋ ಶಿವ, ಬಸ್ ಸ್ಟಾರ್ಟ್ ಆಗಿದೆ. ನಾನು ರೀಚ್ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ. ಬಾಯ್ ರೇವಾ, ಹ್ಯಾಪಿ ಜರ್ನಿ. ಭಕ್ತರೇ, ಈಗ ಎಲ್ಲರೂ ಮಲಕ್ಕೊಳ್ಳಿ. ಮಗು, ನೀನು ಮಲಕ್ಕೋ. ಬಾಬಾ, ನಿಮ್ಮ ಧ್ವನಿ ಕೇಳಿ ಎಲ್ಲಾ ಭಕ್ತರು ನಿದ್ದೆಗೆ ಜಾರಿದ್ದಾರೆ. ಜೀವನ ಒಂದು ಆಟವಿದ್ದಂತೆ. ನಾವು ಆಟ ಆಡಿಸ್ತೀವಿ, ಇವರೆಲ್ಲ ಆಡ್ಬೇಕು. ನಾವು ಹೆಡ್ಫೋನ್ ಅನ್ನ ಹಾಕಿರೋದಕ್ಕೆ ಇವರು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ನಾನು ಏನು ಆಜ್ಞೆ ಮಾಡ್ತೀನೋ ಅವರು ಅದನ್ನ ಖಂಡಿತ ಹಾಗೆ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಹಿಪ್ನೋಟಿಕ್ ಟ್ರಾನ್ಸ್ಮಿಷನ್ ಇದ್ದ ಹಾಗೆ. ಈಗ ಎಲ್ರೂ ಗಾಢ ನಿದ್ರೆಯಲ್ಲಿ ಮಲಗಿರ್ತಾರೆ. ಮತ್ತೆ ನಮ್ಮ ಸೇವಕರು ಅವರನ್ನೆಲ್ಲ ಲೂಟಿ ಮಾಡ್ತಿರ್ತಾರೆ. ನನಗನ್ಸುತ್ತೆ ಈಗ ಎಲ್ರು ಮಲ್ಕೊಂಡಿದ್ದಾರೆ ಅಂತ. ಬನ್ನಿ ನಮ್ಮ ಕೆಲಸ ಶುರು ಮಾಡ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದೀರಾ? ಹುಡುಗಿ, ನೀನು ಮಲ್ಕೊಳ್ಳಿಲ್ವಾ? ನಾನ್ ಯಾಕೆ ಮಲ್ಕೊಳ್ಳಿ? ಮಮ್ಮಿ ಎದ್ದೇಳಿ, ಮೇಲೆ ಇವರು ಕಳ್ತನ ಮಾಡ್ತಾ ಇದ್ದಾರೆ. ಆದ್ರೆ ಯುಡಿ ಎದ್ದೇಳಿ, ಕಳ್ತನ ನಡೀತಾ ಇದೆ. ಎಲ್ರು ಎದ್ದೇಳಿ. ಹುಷಾರು, ಯಾರಾದ್ರೂ ಕಿಲಾಡಿತನ ತೋರ್ಸಿದ್ರೆ. ಡ್ರೈವರ್, ನಿನ್ ಗಾಡಿ ಓಡಿಸ್ತಾ ಇರೋ. ಶಿವ, ಬೇಗ ಬಾ, ಬಸ್ಸಲ್ಲಿ ಕಳ್ಳ ಬಂದಿದ್ದಾನೆ. ಬಸ್ಸು ಬೆಟ್ಟದ ರಸ್ತೆಯಲ್ಲಿದೆ. ಹೆದರ್ಕೋಬೇಡ ರೇವಾ, ನಾನು ಇವಾಗ್ಲೇ ಬರ್ತೀನಿ. ಬಸ್ ನಿಲ್ಸಿ ಅಂಕಲ್, ಬಸ್ ನಿಲ್ಸಿ. ಗಾಡಿ ನಿಲ್ಲೋದಿಲ್ಲ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಈ ಬ್ಯಾಗ್ ಅಲ್ಲಿ ಕಳ್ತನ ಆಗಿದ್ ಎಲ್ಲ ಇದೆ. ನನ್ಗೇನ್ ಅರ್ಥ ಆಗ್ತಿಲ್ಲ ಅಂದ್ರೆ ನೀವು ಎಲ್ರು ಒಂದೇ ಸಲ ಆ ಬಸ್ಸಲ್ಲಿ ಹೇಗ್ ಮಲ್ಕೊಂಡ್ಬಿಟ್ರಿ ಅಂತ. ಇವಾಗ ನಾನ್ ಏನಾದ್ರೂ ಹೇಳಿದ್ರೆ ನೀವ್ ಅದೆಲ್ಲ ಸುಳ್ಳು ಅಂತ ಅನ್ಕೋತೀರಾ. ಆದ್ರೂನು ನಾನು ನನ್ ಜೊತೆ ನಡೆದ ಒಂದ್ ಕತೆ ನಾನ್ ನಿಮ್ಗೆ ಹೇಳ್ತೀನಿ. ಒಂದ್ಸಾರಿ ನಾನು ನಮ್ ಫ್ಯಾಮಿಲಿಯವ್ರ ಜೊತೆ ನಮ್ ಊರ್ಗ್ ಹೋಗ್ತಾ ಇದ್ವಿ. ಟ್ರೈನ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಬ್ಬ ಮನುಷ್ಯ ಬಂದ. ಎಲ್ರಿಗೂ ಕೂಲ್ ಡ್ರಿಂಕ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ದ. ನಾನು ನನ್ ತಲೆ ಓಡಿಸ್ದೆ, ಈ ಜಮಾನದಲ್ಲಿ ಯಾರಾದ್ರೂ ಎಲ್ಲಾ ಪ್ಯಾಸೆಂಜರ್ಸ್ಗೆ ಫ್ರೀಯಾಗಿ ಕೂಲ್ ಡ್ರಿಂಕ್ಸ್ ಕೊಡ್ತಾರಾ ಅಂತ. ನಾನೇನ್ ಸುಮ್ನೆ ಇದ್ನಾ? ಎಲ್ಲಾ ಪ್ಯಾಸೆಂಜರ್ಸು ಕೂಲ್ ಡ್ರಿಂಕ್ಸ್ ಕುಡ್ದ್ಬಿಟ್ರು. ನಾನು ಕುಡಿಯೋ ತರ ನಾಟಕ ಮಾಡ್ದೆ. ಸ್ವಲ್ಪ ಹೊತ್ರಲ್ಲೇ ಎಲ್ಲಾ ಪ್ಯಾಸೆಂಜರ್ಸು ನಿದ್ದೆ ಮಾಡ್ತಿದ್ರು. ಆ ಮನುಷ್ಯ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ನಿದ್ದೆ ಮಾತ್ರೆನ ಹಾಕಿದ್ದ. ಆಮೇಲೆ ನೀನು ಆ ಕಳ್ಳಂಗೆ ಎಷ್ಟ್ ಜೋರಾಗಿ ಹೊಡ್ದ್ಯಾ ಅಂದ್ರೆ ಅವ್ನ್ ಬಂದು ನಿನ್ ಕಾಲ್ ಹಿಡ್ಕೊಂಡ್ಬಿಟ್ಟ ಅಲ್ವಾ? ಹೌದು. ಇದೆಲ್ಲ ನಿಂಗೆ ಗೊತ್ತು? ನನ್ನೊಬ್ಬನ್ಗೆ ಅಲ್ಲ, ನಮ್ 3 ಜನಕ್ಕೆ ನೀನ್ ಹೇಳೋದೆಲ್ಲ ಗೊತ್ತಿತ್ತು ಅಲ್ವಾ ಶಿವ? ಅದೇ ಹೇಳ್ತಾ ಇರೋದು ನಿಜಾನೋ ಸುಳ್ಳು? ಆದ್ರೆ ಇದ್ರಿಂದ ಒಂದು ಕ್ಲೂ ಸಿಗ್ತಾ ಇದೆ. ನಮ್ ಬಸ್ಸಲ್ಲೂ ಕೂಡ ಯಾರಾದ್ರೂ ಒಬ್ರು ಎಲ್ಲರಿಗೂ ಜ್ಞಾನ ತಪ್ಸೋದಕ್ಕೆ, ಕುಡಿಯೋದಕ್ಕೆ, ತಿನ್ನೋದಕ್ಕೆ ಏನಾದ್ರೂ ಕೊಟ್ಟಿದಾರಾ ಅಂತ. ನಾವು ಲಡ್ಡು ಸಿಂಗ್ ಸರ್ ಹತ್ರ ಮಾತಾಡ್ಬೇಕು. ಲಡ್ಡು ಸಿಂಗ್ ನ ಬೆನ್ನೀಗ ಮುರಿದು ಹೋಯ್ತು ಶಿವ. ನನ್ನ ಬೆನ್ನು ಮೂಳೆ 4 ದಿಕ್ಕಿನಲ್ಲೂ ಮುರಿದು ಹೋಗಿದೆ. ಆದ್ರೆ ಲಡ್ಡು ಸಿಂಗ್ ಸರ್, ನೀವೇ ಎಲ್ಲ ಕಡೆ ಸುತ್ತಾ ಇದ್ದೀರಾ ಅಲ್ವಾ? ನಮ್ಮ ಎಲ್ಲ ಯಾತ್ರಿಕರಿಗೆ ಸುಹಾನಾ ಟ್ರಾವೆಲ್ಸ್ ನಿಂದ ಸ್ವಾಗತ. ನಿಮ್ಮೆಲ್ಲರಿಗೋಸ್ಕರ ಸುಹಾನಾ ಟ್ರಾವೆಲ್ಸ್ ಕಡೆಯಿಂದ ಹೆಡ್ಫೋನ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ಹೆಡ್ಫೋನ್ಸ್ ಗಳನ್ನ ಹಾಕೊಳ್ಳಿ ಮತ್ತೆ ನಿಮಗೆ ಇಷ್ಟವಾದ ಹಾಡುಗಳನ್ನ ಕೇಳ್ಕೊಂಡು ಪ್ರಯಾಣ ಮಾಡಿ. ಓಹೋ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ವೇಷ ಬದಲಿಸ್ಕೊಂಡು ಬಂದಿದ್ದಾರೆ. ಈಗಲೇ ಎಲ್ಲರ ಪಯಣವನ್ನ ಸುಹಾನ ಮಾಡಿಸ್ತೀನಿ. ಎಲ್ಲ ಭಕ್ತಾದಿಗಳೇ ಮಲಕ್ಕೊಳ್ಳಿ. ಓ ಹಲೋ, ಎದ್ದೋಳಪ್ಪ, ಪಯಣ ಮುಗೀತು. ಎಲ್ಲಿಗೆ ಹೋಗ್ಬೇಕು? ಕಳ್ಳ ಎಲ್ಲಿದ್ದಾನೆ? ಕಳ್ಳ ಎಲ್ಲಿದ್ದಾನೆ? ಯಾವ ಕಳ್ಳ? ವೇದ ಸಿಟಿ ಬಂದಿದೆ, ಇಳಿ. ನಾನು ಬಸ್ ತಗೊಂಡು ಹೋಗ್ಬೇಕು, ಬೇಗ. ಮತ್ತೆ ಸಿಟಿಗೆ ಹೋಗ್ಬಿಟ್ಟು ನಿನ್ ಬಟ್ಟೆ ತಗೋ. ಬಟ್ಟೆ? ಖಂಡಿತ ಖರೀದಿ ಮಾಡ್ತೀನಿ. ನಾನಂತೂ ಬಟ್ಟೆನೇ ಹಾಕೊಂಡಿಲ್ಲ. ಕಳ್ಳ ನನ್ ಬಟ್ಟೆ ಕೂಡ ಬಿಟ್ಟಿಲ್ವಾ? ಎಲ್ಲನೂ ಕತ್ಕೊಂಡು ಹೋಗಿದ್ದಾನೆ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅನ್ನು ಬಿಟ್ಟಿಲ್ಲ. ಅಯ್ಯೋ, ಯಾರಾದ್ರೂ ಪೊಲೀಸರನ್ನು ಕರೀರಿ. ಪೊಲೀಸ್, ಪೊಲೀಸ್! ಶಾಂತವಾಗಿರಿ, ಎಲ್ರೂ ಶಾಂತವಾಗಿರಿ. ನಾನ್ ಅವ್ರನ್ನ ಖಂಡಿತ ಬಿಡೋದಿಲ್ಲ. ನಾನ್ ನಿಮ್ಗೆ ಮಾತು ಕೊಡ್ತೀನಿ. ಶಾಂತವಾಗಿರಿ. ಶಾಂತವಾಗಿದ್ದಕ್ಕೆ ಎಲ್ಲ ಕಳ್ತನ ಆಗ್ತಾ ಇರೋದು. ವೇದ ಸಿಟಿನಲ್ಲಿ ಕಳ್ಳರು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ನನ್ ಚಿನ್ನದ ಹಾರ ಕಳ್ತನ ಆಗೋಗಿದೆ. ಎಲ್ಲ ನಿಮ್ಮಿಂದನೇ ಆಗ್ತಾ ಇರೋದು. ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ. ನಾನ್ ಮಾತು ಕೊಡ್ತಾ ಇದ್ದೀನಿ, ಖಂಡಿತ ಕಳ್ಳರನ್ನ ಹಿಡ್ಕೊಡ್ತೀನಿ. ನೀವೆಲ್ಲ ಸ್ವಲ್ಪ ಸುಮ್ನೆ ಆಗ್ತೀರಾ? ನೀವೇ ಒಂದ್ಸಲ ಯೋಚನೆ ಮಾಡಿ, ಎಲ್ರು ಒಂದೇ ಸಲ ಹೇಗ್ ಮಲ್ಗೋಕ್ ಸಾಧ್ಯ? ಇದ್ರರ್ಥ ಕಳ್ಳ 2 ಸಲಿನೂ ಬಸ್ಸಲ್ಲೇ ಇದ್ದ. ನಾವಿವಾಗ ಏನ್ ತಿಳ್ಕೊಬೇಕಂದ್ರೆ ಆ ಕಳ್ಳ ನಮ್ಮನ್ನೆಲ್ಲ ಹೇಗ್ ಮಲಗಿಸ್ತಾನೆ ಅಂತ. ನೀವೆಲ್ಲ ಮನೆಗೆ ಹೋಗಿ ಮತ್ತೆ ಪೊಲೀಸ್ಗೆ ಅವ್ರ ಕೆಲಸ ಮಾಡೋಗ್ಬಿಡಿ ದಯವಿಟ್ಟು. ನೀನ್ ನನ್ನ ಕಾಪಾಡ್ಬಿಟ್ಟೆ ಶಿವ. ಇಲ್ಲ ಅಂದ್ರೆ ಈ ಜನಗಳು ನನ್ನನ್ನ ಸಾಯಿಸ್ಬಿಡ್ತಾ ಇದ್ರು. ಥ್ಯಾಂಕ್ ಯು. ಅದ್ ಪರವಾಗಿಲ್ಲ ಸರ್. ಆದ್ರೆ ನಾವೇನಾದ್ರೂ ಕಳ್ಳನ್ನ ಹಿಡಿಬೇಕಂದ್ರೆ ಆ ಬಸ್ಸಲ್ಲಿ ನಾವು ತಿರ್ಗಾ ಪ್ರಯಾಣ ಮಾಡ್ಲೇಬೇಕಾಗತ್ತೆ. ಮತ್ತೊಮ್ಮೆ? ಇಲ್ಲ ಇಲ್ಲ. ನೀವೇ ಯೋಚಿಸಿ, ನೀವೇನಕ್ ಮಲ್ಕೊಂಡ್ಬಿಟ್ರಿ? ನಿಮ್ಗೆ ಕುಡಿಯೋಕೆ ಇಲ್ಲ ತಿನ್ನೋಕೆ ಯಾರಾದ್ರೂ ಏನಾದ್ರೂ ಕೊಟ್ರಾ? ಅಂತದೇನು ಇಲ್ಲ.
ಬಸ್ ಕಂಡಕ್ಟ್ರು ಒಂದು ಹೆಡ್ಫೋನ್ ಅನ್ನ ಕೊಟ್ಟ. ಆಮೇಲೆ ಹಾಡ್ ಕೇಳ್ತಾ ಇದ್ವಿ. ತಕ್ಷಣ ಒಂದು ಧ್ವನಿ ಬಂತು, ಮಲ್ಕೊಳ್ಳಿ. ಅದಾದ ನಂತರ ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಶಿವ. ಹೆಡ್ಫೋನ್ಸ್ ಇಂದ ಸದ್ದು ಬಂತು, ಮಲ್ಕೊಳ್ಳಿ ಅಂದ್ರೆ ಹೆಡ್ಫೋನ್ಸ್ ಇಂದ ಕಮಾಂಡ್ ಸಿಕ್ಕಿದ ತಕ್ಷಣ ಮಲ್ಕೊಂಡ್ಬಿಟ್ರಿ. ಅಂದ್ರೆ ಬಸ್ ಅಲ್ಲಿ ಕಾಮನ್ ಆಗಿದ್ದು ಹೆಡ್ಫೋನ್ಸ್ ಮಾತ್ರ. ಅದು ಎಲ್ಲರ ತಲೆಯಲ್ಲೂ ಇತ್ತು. ನನಗನ್ಸುತ್ತೆ ಹೆಡ್ಫೋನ್ಸ್ ಇಂದಾನೆ ಹೇಗಾದ್ರೂ ಮಾಡಿ ಎಲ್ಲರನ್ನು ಮಲ್ಗಿಸ್ತಾ ಇದ್ದಾರೆ ಅಂತ. ಹಾಗಾದ್ರೆ ಈ ಸಲ ನಾವು ಪೂರ್ತಿ ತಯಾರಿ ಮಾಡ್ಕೊಂಡೆ ಹೋಗೋಣ. ಅಯ್ಯೋ, ಲಡ್ಡು ಸಿಂಗ್ ಸರ್ ಇಷ್ಟೊತ್ತಾದ್ರೂ ಬಂದಿಲ್ವಾ? ನಾನ್ ಎಷ್ಟೊಂದು ಚೆನ್ನಾಗಿ ಗೆಟಪ್ ಮಾಡ್ಕೊಂಡಿದ್ದೀನಿ. ಶಿವನಿಗೂ ಕೂಡ ನನ್ನ ಪರಿಚಯ ಸಿಕ್ಕಿಲ್ಲ. ಶಿವ, ನಂಗೆ ಯಾಕೋ ಆ ಮೀಸೆ ಮನುಷ್ಯ ಸರಿ ಅಂತ ಅನ್ಸ್ತಿಲ್ಲ. ಡೋಂಟ್ ವರಿ ಆದಿ, ಇನ್ನೂ ಎಷ್ಟೋ ರೀತಿಯ ಜನನ ನೋಡ್ಬೇಕಿದೆ. ನೀನನ್ನ ನೋಡ್ಬೇಡ. ನೀವಿಬ್ರು ಬೇಗ ಹೆಡ್ಫೋನ್ಸ್ ಹಾಕೊಳ್ಳಿ. ನಾನು ಮತ್ತೆ ರೇವಾ ಬರೀ ಹೆಡ್ಫೋನ್ ಹಾಕೊಳ್ಳೋ ತರ ಆಕ್ಟಿಂಗ್ ಮಾಡ್ತೀವಿ ಅಷ್ಟೇ. ಬಾಬಾ, ಇದು ಅದೇ ಹುಡುಗನೇ. ಅವನು ನನಗೆ ಚೆನ್ನಾಗಿ ಹಿಡ್ಕೊಂಡು ಚಚ್ಬಿಟ್ಟಿದ್ದ. ಇವನ್ಗೆ ನಮ್ ಪ್ಲಾನ್ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯಾ ಹೇಗೆ? ಮತ್ತೆ ಬಂದಿದ್ದಾನೆ. ಯೋಚನೆ ಮಾಡಬೇಡ, ಗೇಮ್ ಬದಲಿಸುವಂತ ಟೈಮ್ ಬಂದಿದೆ. ಮಲಗೋದು ಮಲಗಿಸೋದು ಜಾಸ್ತಿ ಆಯ್ತು. ಈಗ ಕಣ್ಣು ತೆರೆಸೆ ನಾನು ಕನಸು ಕಾಣಿಸ್ತೀನಿ. ಪ್ರೀತಿಯ ಭಕ್ತರೇ, ಬಾಬಾನ ಮನೆ ಇನ್ನೇನು ಜಾಸ್ತಿ ದೂರ ಇಲ್ಲ. ಬಾಬಾ ನಿಮ್ಮೆಲ್ಲರ ಪ್ರತೀಕ್ಷೆಯಲ್ಲಿದ್ದಾರೆ. ಜೈ ಜೈಕಾರ ಮಾಡುತ್ತಾ ಎಲ್ಲರೂ ಬನ್ನಿ. ಮತ್ತೆ ನೀವೆಲ್ಲರೂ ತ್ಯಾಗವನ್ನು ಮಾಡುತ್ತಾ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುವನ್ನು ಆಶ್ರಮದ ದಾನ ಪಾತ್ರೆಯಲ್ಲಿ ಹಾಕಿಬಿಡಿ. ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ. ಹೆಡ್ಫೋನ್ಸ್ ಅಲ್ಲಿ ಇವ್ರಿಗೆಲ್ಲ ಕಮಾಂಡ್ ಸಿಕ್ಕಿದೆ ಅಂತ ಕಾಣುತ್ತೆ. ನೋಡು, ಆದಿ ಮತ್ತೆ ಯುಡಿ ಕೂಡ ಬೇರೆಯವ್ರ ತರನೇ ಕಿರ್ಚಾಡ್ತಿದ್ದಾರೆ. ನಡಿ ನೋಡೋಣ. ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ. ಭಕ್ತರೇ, ನಿಮ್ಮ ಎಲ್ಲ ವಸ್ತುಗಳನ್ನು ದಾನ ಪಾತ್ರೆಯೊಳಗೆ ಹಾಕಿಬಿಡಿ. ಶಿವ, ನೋಡು, ಅವರು ತಮ್ಮ ಒಡವೆ ಹಣ ಎಲ್ಲಾನು ದಾನ ಪೆಟ್ಟಿಗೆನಲ್ಲಿ ಹಾಕ್ತಾ ಇದ್ದಾರೆ. ಅಯ್ಯೋ, ಆದೇ ಯೋಡಿ ಕೂಡ ಅವ್ರ ಪರ್ಸ್ ಹಾಕ್ಬಿಟ್ರು. ಅವರೆಲ್ಲ ಹಿಪ್ನೋಟೈಸ್ ಆಗಿದ್ದಾರೆ ಅನ್ಸುತ್ತೆ. ನಡಿ, ಅವ್ರ ಎಲ್ಲ ಹೆಡ್ಫೋನ್ಸ್ ತೆಗಿಬೇಕು. ಇವರಿಬ್ರು ಏನ್ ಮಾಡ್ತಿದ್ದಾರೆ? ಹೆಲೋ, ಎಲ್ರಿಗೂ ಜ್ಞಾನ ಬಂದಿದ್ಯಾ? ಅಯ್ಯೋ, ನಾವ್ ಬಸ್ನಲ್ಲಿದ್ವಿ. ಇಲ್ಲಿ ಹೇಗ್ ಬಂದ್ವಿ? ಹೌದು ಹೌದು, ನಾವು ಬಸ್ನಲ್ಲಿದ್ವಿ. ನಿಮ್ಮ ಒಡವೆ ಚಿನ್ನ ದುಡ್ಡು ಎಲ್ಲಿದೆ? ನನ್ ಜ್ಯುವೆಲ್ರಿ ಎಲ್ಲಿ ಹೋಯ್ತು? ಅಯ್ಯೋ, ನನ್ನ ದುಡ್ಡೆಲ್ಲ ಕಳ್ತನ ಆಗಿದೆ. ನನ್ಗೆ ಇವನ್ ಮೇಲೆ ಮೊದ್ಲಿಂದಾನೇ ಕಣ್ಣಿತ್ತು. ಇವನೇ ಕಳ್ಳ ಅಂತ ಗೊತ್ತು. ಹೊಡೀರಿ ಅವನ್ನ. ಅಯ್ಯೋ, ನಾನು ಲಡ್ಡು ಸಿಂಗ್. ಅಯ್ಯೋ, ಹೊಡಿಬೇಡಿ. ಅಯ್ಯೋ, 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 ಕೇಳಿ. ಅಯ್ಯೋ, ನಾನು ಲಡ್ಡು ಸಿಂಗ್. ಅಯ್ಯೋ, ಹೊಡಿಬೇಡಿ. ಅಯ್ಯೋ, ಬಿಟ್ಬಿಡಿ ನನ್ನ. ಅದು ಲಡ್ಡು ಸಿಂಗ್ ಸರ್ ಅನ್ಸುತ್ತೆ. ಅಯ್ಯೋ, ನಾನು ಹೇಳಿದ್ ಕೇಳಿ. ಅದಿ ನೀನಂತೂ ಅವ್ರಿಗೆ ಸುಮ್ನೆ ಹೊಡಿಸ್ದೆ. ಅಯ್ಯೋ, ಅಯ್ಯೋ, ಬಿಡಿ. ಅಯ್ಯೋ, ಅವರು ಕಳ್ಳ ಅಲ್ಲ, ಲಡ್ಡು ಸಿಂಗ್ ಸರ್ ಅವರು. ಥ್ಯಾಂಕ್ ಯು ರೇವಾ, ನೀನ್ ಕಾಪಾಡ್ಬಿಟ್ಟೆ. ಈಗ ಎಲ್ಲಿ ಹೋಗೋದು? ಜೀವನ ಆಟ ಆಡಿದೆ, ನಾನೀಗ ಆಟ ಆಡ್ಬೇಕಾಗಿದೆ. ಹೋಗಿ ಆ ಹುಡುಗನಿಗೆ ಬುದ್ಧಿ ಕಲಿಸ್ಬಿಟ್ಟು ಬನ್ನಿ. ಏಯ್, ಕೆಂಪು ಟಿ ಶರ್ಟ್, ನಮ್ ಜೊತೆ ಬಾ. ಲಡ್ಡು ಸಿಂಗ್ ಸರ್, ಇಲ್ಲಿ ತುಂಬಾನೇ ಪಬ್ಲಿಕ್ ಇದೆ. ನಾನು ಇವ್ರನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀನಿ.
ಹೇ ಬೈಕಲ್ಲಿರೋ ಅಂಕಲ್ಗಳೇ, ಧೈರ್ಯ ಇದ್ರೆ ಹಿಡಿದು ತೋರಿಸಿ ನನ್ನ. ಮಗು, ಇದು ಜ್ಞಾನಿ ಬಾಬಾರ ಏರಿಯಾ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಇದೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಬಿಡಬೇಡಿ ಆ ಮಗುನ, ಮುಗಿಸ್ಬಿಡಿ. ಬಿಡಬೇಡಿ ಆ ಮಗುನ. ಶಿವ, ಅವ್ರ ಹೆಡ್ಫೋನ್ಸ್ ತೆಗೆದ್ಬಿಡು. ಅವ್ರಿಗೆ ಏನೋ ಕಮಾಂಡ್ ಸಿಗ್ತಾ ಇದೆ. ರೇವಾ, ನಾನ್ ನಿಮ್ ಕಡೆಯವನು. Oops, sorry. ಎಲ್ಲಿ ಹೋಗ್ತಿದ್ದೀರಾ ಜ್ಞಾನಿ ಬಾಬಾ ಅಂಕಲ್? ಇವಾಗ ನಾನು ಎಲ್ಲಿ ಹೋಗೋದು? ಜೀವನ ಆಟ ಆಡ್ತಿದೆ. ಈಗ ಭಕ್ತರೆಲ್ಲ ಆಟ ಆಡಿಸ್ತಾರೆ. ನಾನು ಕೇವಲ ಅಮಾಯಕರನ್ನ ದಡ್ರನ್ನಾಗಿ ಮಾಡಿ ಅವರಿಂದ ಕಳ್ತನ ಮಾಡಿಸ್ತೀನಿ. ಇವತ್ತು ಇಲ್ಲಿ, ನಾಳೆ ಇನ್ನೊಂದು ಕಡೆ. ಜ್ಞಾನಿ ಬಾಬಾ, ನಿಮ್ಮ ನಾಳೆ ನಾಡಿದ್ದು, ಆಚೆ ನಾಡಿದ್ದು, ಮತ್ತೊಂದು ನಾಡಿದ್ದು ಎಲ್ಲ ಜೈಲಲ್ಲೇ ಮಾಡುವಿರಂತೆ. ಒಳ್ಳೆ ಕೆಲಸ ಮಾಡಿದೆ ಶಿವ. ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ. Watch India's largest kids library only on Jio Hotstar. Download the app now.